ವೇದವರ್ಧನ ತೀರ್ಥ ಶ್ರೀಪಾದರಿಗೆ, ನಮ್ಮ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ನ MD ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ವಿಷ್ಣು ಶರಣ್ ಭಟ್ ಇವರ ಪರವಾಗಿ ನಾವಿವತ್ತು ಅವರ ಅಪೇಕ್ಷೆ ಏನಿತ್ತು ಅದನ್ನು ಈಡೇರಿಸಲಿಕ್ಕೆ ನಮಗೆ ಇವತ್ತು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕಾರ್ಯದ ಒತ್ತಡದಿಂದ ಬರಲು ಅನಾನುಕೂಲ ಆಗೋದ್ರಿಂದ, ಮುಖ್ಯವಾಗಿ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಾಧಾರಣ ಮೀಡಿಯಾ ಪರ್ಸನ್ಗೆ ಎಲ್ಲರಿಗೂ ಗೊತ್ತುಂಟು. ಕಳೆದ ಹಲವಾರು ವರ್ಷಗಳಿಂದ CSR ಆಕ್ಟಿವಿಟಿ ಅಂಡರ್ನಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದು, ಅದರೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೂ ಸಹ ಯಥಾಶಕ್ತಿ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಅವರು ದೇಣಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವಿನ ರೂಪದಲ್ಲಿ ಬೇಕಾದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇನ್ನು ಮುಂದಿನ ಪರ್ಯಾಯದಲ್ಲಿ ಅಧಿಕಾರ ವಹಿಸಿಕೊಳ್ಳಿರುವವರು, ಶ್ರೀ ಕೃಷ್ಣನ ಪೂಜೆಯ ಒಂದು ಕೈಂಕರ್ಯವನ್ನು ವಹಿಸಿಕೊಳ್ಳಿರುವವರು. ಸೊ ಅದರ ಪೂರ್ವಭಾವಿಯಾಗಿ ಅವರು ದೇಶ ಸಂಚಾರಕ್ಕೆ, ತೀರ್ಥಕ್ಷೇತ್ರ ಸಂದರ್ಶನಕ್ಕೆ, ಉಳಿದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ಉಂಟು ಅಂತ ಹೇಳಿದಾಗ ಅದನ್ನು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಒಪ್ಪಿ ಅವರು ಇವತ್ತು ಅದನ್ನು ಹಸ್ತಾಂತರ ಮಾಡಲಿಕ್ಕೆ ನಮಗೆ ವಹಿಸಿಕೊಟ್ಟಿದ್ದಾರೆ. ಸೊ ಅದನ್ನು ಎಲ್ಲರ ಪರವಾಗಿ ನಮ್ಮ ಭೀಮಾ ಜ್ಯುವೆಲ್ಲರ್ಸ್ ಸಂಸ್ಥೆಯ ಯಜಮಾನರ ಪರವಾಗಿ ಇವತ್ತು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಭೀಮಾ ಜ್ಯುವೆಲ್ಲರ್ಸ್ನವರು ಮಠಕ್ಕೆ ಅಂತ TT ಕೊಡ್ತಿದ್ದಾರೆ. ಇದು ಕೊಡುವುದು ಯಾರಿಗೆ ಅಂತ ಕೇಳಿದರೆ ವಿಠ್ಠಲ ದೇವರಿಗೆ. ಎಲ್ಲರಿಗೂ ಗೊತ್ತಿದ್ದಾಗಿ ಇನ್ನು 2 ವರ್ಷ ಆದಮೇಲೆ 2026-28 ಶಿರೂರು ಪರ್ಯಾಯ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇಡೀ ದೇಶ ಸಂಚಾರ ಮಾಡಿ ತೀರ್ಥಕ್ಷೇತ್ರ ದರ್ಶನ ಮಾಡಿ ಬರಬೇಕು. ಅದಕ್ಕೆ ಉಪಯೋಗ ಆಗಲಿ ಅಂತ ಒಂದು TT ಕೊಡ್ತಿದ್ದಾರೆ. ಇದರಿಂದ ಈ ಭೀಮಾ ಜ್ಯುವೆಲ್ಲರ್ಸು ಹಾಗೂ ವಿಷ್ಣು ಶರಣ್ ಇವರಿಗೂ ದೇಶದಾದ್ಯಂತ ಇಡೀ ಕೀರ್ತಿ ಹರಡಲಿ ಅಂತ ಹೇಳ್ತಾ, ಅವರ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ. ಒಂಚೂರು ಇಂಚ್ ಶ್ರೀಶರಣ ಚೂರು ಲೆಫ್ಟ್. ಓಕೆ, ಎಸ್, ಡನ್, ಫೈನ್. ಎಸ್, ಓಕೆ, ಎಸ್. ವೇಟ್. ಎಸ್. ಹಾಂ, ಒಂಚೂರು ಬೇರೆ ಬೋಲೆ ದುಂಬರ್ ನಾನು ಲಿಂಬೆ ಉಳ್ಳಿ ನೀರು. ಎಸ್. ವಿಷ್ಣು ಶರಣರು ಭೀಮಾ ಜ್ಯುವೆಲ್ಲರ್ಸ್ನ ಮಾಲೀಕರು. ಪ್ರಾಣ ಯಾರು ಹೇಳಿದರೆ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ಯಾವತ್ತೂ ಕೂಡ ರಾಮದೇವರನ್ನು ಹೊತ್ತುಕೊಂಡು ತಿರುಗುತ್ತಾ ಇರ್ತಾರೆ. ಹಾಗಾಗಿ ಈ ವಾಹನದಲ್ಲಿ ಕುಳಿತವರಿಗೆಲ್ಲ ರಕ್ಷಣೆ ಆ ಪ್ರಾಣದೇವರು ಮಾಡಬೇಕು. ಹಾಗಾಗಿ ಅಂತಹ ಗರುಡ ವಾಹನನಾದ ಭಗವಂತನ ಪ್ರೀತಿಗೋಸ್ಕರ ಕೊಟ್ಟದ್ದರಿಂದ ಅವರಿಗೂ, ಆ ಸಂಸ್ಥೆಯಲ್ಲಿ ದುಡಿಯುವವರಿಗೂ, ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಭಗವಂತ ಅವರಿಗೆ ಕ್ಷೇಮವನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇವೆ.